ಸಿಎಂ ಯಾರಾಗಬೇಕು, ಬದಲಾವಣೆ ಆಗಬೇಕು, ಇದನ್ನೇ ಮಾತಾಡಿದಾರಂತೆ. 5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಅವರ ಹೇಳಿಕೆ ವಿಚಾರ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಬೆಳವಣಿಗೆ ನೋಡೋಣ. ಸಿದ್ದರಾಮಯ್ಯ ಅವರು ಇವತ್ತು ಮತ್ತೆ ಪುನರುಚ್ಚರಿಸಿದ್ದಾರೆ, 5 ವರ್ಷವೂ ಕೂಡ ನಾನೇ ಮುಂದುವರಿತೀನಿ ಅಂತ. ಸೊ ಅಲ್ಲಿಗೆ ಯಾವುದೇ ಪವರ್ ಶೇರಿಂಗ್ ಗಿರಿಂಗ್ ಮಾತುಕತೆ ಆಗಿಲ್ಲ. ಕ್ರಾಂತಿಗಿಂತಿ ಅಕ್ಟೋಬರ್ ಅಲ್ಲಿ ಸೆಪ್ಟೆಂಬರ್ ಅಲ್ಲಿ ಆಗಲ್ಲ ಅಂತ ಅರ್ಥ. ಅಲ್ಲಿಗೆ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಅವರು ಇವತ್ತು ಮತ್ತೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪದೇ ಪದೇ ನಾಯಕತ್ವ ಬದಲಾವಣೆಯ ಚರ್ಚೆಗಳು, ಹೇಳಿಕೆಗಳು ಬರ್ತಲೇ ಇದೆ. ಹೈಕಮಾಂಡೇ ಮಧ್ಯಸ್ಥಿಕೆಯನ್ನು ವಹಿಸಿದ್ರು ಇವ್ರು ಕ್ಯಾರೇ ಮಾಡ್ತಿಲ್ಲ. ಸಿದ್ದರಾಮಯ್ಯ ಬೆಂಬಲಿಗರು ಮತ್ತು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಇಬ್ರು ಕೂಡ ಎಸ್ ಐ ಹ್ಯಾವ್ ನೋ ಅದರ್ ಆಪ್ಷನ್. ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಇದು. ನಾನು ಸಪೋರ್ಟ್ ಮಾಡ್ಲೇಬೇಕು, ಮಾಡ್ತೀನಿ ಅಂದ್ರೆ ಪವರ್ ಶೇರಿಂಗ್ ಇಲ್ವಾ? ನಾನು ಸಿಎಂ ಬೆನ್ನಿಗೆ ನಿಂತು ಸಹಕಾರ ಕೊಡ್ತೀನಿ. ಡಿ ಕೆ ಶಿವಕುಮಾರ್ ಅವರ ಮಾತು ಇದು. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ. ಐ ಹ್ಯಾವ್ ನೋ ಅದರ್ ಆಪ್ಷನ್. ನನಗೆ ಬೇರೆ ಯಾವುದೇ ರೀತಿಯ ಅವಕಾಶ ಇಲ್ಲ ಈಗ ಸದ್ಯಕ್ಕೆ. ಲಕ್ಷಾಂತರ ಕಾರ್ಯಕರ್ತರು ಪಕ್ಷವನ್ನ ಬೆಂಬಲಿಸಿದ್ದಾರೆ. 5 ವರ್ಷ ನಮ್ಮ ಸರ್ಕಾರವೇ ಇರುತ್ತೆ. ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೀನಿ ಅಂತ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ, ಇದು ಡಿ ಕೆ ಶಿವಕುಮಾರ್ ಅವರು ಮೊಟ್ಟ ಮೊದಲ ಬಾರಿಗೆ ಇದಕ್ಕೆ ಸಂಬಂಧಪಟ್ಟದ ರಿಯಾಕ್ಷನ್ ಕೊಟ್ಟಿದ್ದಾರೆ. ಐ ಹ್ಯಾವ್ ನೋ ಅದರ್ ಆಪ್ಷನ್. ನಾನು ಸಪೋರ್ಟ್ ಮಾಡಲೇಬೇಕು, ಸಪೋರ್ಟ್ ಮಾಡ್ತೀನಿ. ಲಕ್ಷಾಂತರ ಕಾರ್ಯಕರ್ತರು ಕಷ್ಟಪಟ್ಟು ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ನಾನು ಕೇಳ್ತೀನಿ ಅಂತ. ಸೊ ಅಲ್ಲಿಗೆ ಒಂದು ಕನ್ಫರ್ಮ್, 5 ವರ್ಷಗಳ ಕಾಲವೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 2.25 ವರ್ಷ ಈಗ ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಪೂರೈಸಿದೆ. ಮುಂದಕ್ಕೂ ಕೂಡ ಅವರೇ ಮುಂದುವರಿತಾರೆ. ಡಿಸಿಎಂ ಆಗೇ ಇರ್ತಾರೆ ಡಿ ಕೆ ಶಿವಕುಮಾರ್. ಪವರ್ ಶೇರಿಂಗ್ 2.5 ವರ್ಷಗಳ ಕಾಲ ಅವಧಿ, ಬದಲಾವಣೆ ಆಗುತ್ತೆ ನಾಯಕತ್ವ, ಇವೆಲ್ಲವಕ್ಕೂ ಕೂಡ ಸಿದ್ದರಾಮಯ್ಯ ಸೇರಿದಂತೆ ಡಿ ಕೆ ಶಿವಕುಮಾರ್ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಸಿಎಂ ಮತ್ತು ಡಿಸಿಎಂ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಕೂಡ ಹೇಳಿದ್ದಾರೆ. ಸೊ ಅಲ್ಲಿಗೆ ಕ್ಲಿಯರ್, 5 ವರ್ಷವೂ ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬಂದಂತಹ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತಲೇ ಅಂದುಕೊಳ್ಳಲಾಗಿತ್ತು. ಬಟ್ ಹಲವಾರು ಕಾರಣಗಳಿಂದ ಸಿದ್ದರಾಮಯ್ಯ ಅವ್ರನ್ನ ಆ ಸ್ಥಾನದಲ್ಲಿ ಕೂರಿಸಲಾಯಿತು. ನಾಯಕರ ಸ್ಥಾನದಲ್ಲಿ, ಇದರ ಸಿಎಂ ಸ್ಥಾನದಲ್ಲಿ. ಆಗಿನಿಂದಲೂ ಕೇಳಿ ಬಂದಂತಹ ಒಂದು ಮಾತು, ಹೈಕಮಾಂಡ್ ಲೆವೆಲ್ ಅಲ್ಲಿ ಚರ್ಚೆಯಾಗಿದೆಯಂತೆ, ಮೀಟಿಂಗ್ ಆಗಿದೆಯಂತೆ. ಅದು 2.5 ವರ್ಷಗಳ ಕಾಲ ಆರಂಭದಲ್ಲಿ ಸಿದ್ದರಾಮಯ್ಯ, ಇನ್ನು ಉಳಿದಂತಹ 2.5 ವರ್ಷಗಳ ಕಾಲ ಡಿಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಬದಲಾಗ್ತಾರೆ ಅನ್ನುವಂತಹ ಮಾತುಕತೆ ಇಲ್ಲಿ ತನಕವೂ ಕೂಡ ಓಡಾಡ್ತಾ ಇತ್ತು. ಹಾಗಾಗಿಯೇ ಡಿಸಿಎಂ ಮತ್ತು ಸಿಎಂ ಪರವಾಗಿ ಬೆಂಬಲಿಗರು ಅವರವರ ನಾಯಕರುಗಳ ಪರವಾಗಿ ಬ್ಯಾಟ್ ಬೀಸ್ತಲೇ ಇದ್ರು. ಈಗ ರಾಮನಗರದ MLA ಯಾರು ಇಕ್ಬಾಲ್ ಅವರು ಕೂಡ ಅಷ್ಟೆಲ್ಲ ಹೇಳಿದ ಮೇಲೂ ಹೈಕಮಾಂಡೇ ಬಾಯಿ ಮುಚ್ಕೊಂಡಿರ್ರಿ ಅಂತ ಹೇಳಿದ್ರು ಕೂಡ ಕೇಳ್ತಿರ್ಲಿಲ್ಲ. ಇಷ್ಟು 100 ಜನ ಶಾಸಕರುಗಳು ಡಿಸಿಎಂ ಪರವಾಗಿದ್ದಾರೆ. 2.5 ವರ್ಷ ಆದ್ಮೇಲೆ ಡಿಸಿಎಂఏ ಸಿಎಂ ಆಗಬೇಕು ಅಂದ್ರೆ ಡಿ ಕೆ ಅವರು ಡಿಸಿಎಂ ಆಗಬೇಕು ಅಂತ ಮಾತಾಡ್ತಲೇ ಇದ್ರು. ಬಟ್ ಫೈನಲಿ ಬೆಂಬಲಿಗರ ಮಾತಲ್ಲ, ಸಿಎಂ ಮತ್ತು ಡಿಸಿಎಂఏ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಇವತ್ತು ಮತ್ತೆ ಪುನರುಚ್ಚರಿಸಿರುವಂಥದ್ದು 5 ವರ್ಷಗಳ ಕಾಲ ನಾನೇ ಸಿಎಂ ಆಗಿರ್ತೀನಿ ಅಂತ. ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು, ನಾವು ಐ ಹ್ಯಾವ್ ನೋ ಅದರ್ ಆಪ್ಷನ್. ನನಗೆ ಬೇರೆ ಯಾವುದೇ ರೀತಿಯ ಆಪ್ಷನ್ ಇಲ್ಲ. ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ, ಅವರಿಗೆ ಸಪೋರ್ಟ್ ಮಾಡಬೇಕು, ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಅರ್ಥ ಏನು, ಮುಂದಕ್ಕೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ. ಒಂದು ಹೆಜ್ಜೆ ಹಿನ್ನಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ.